ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದೀರಿ, ಆರಾಮದಿರಿ ಅಂತ ಅನ್ಕೊತೀನಿ. ಇವತ್ತಿನ ರೆಸಿಪಿ ಏನಂದ್ರೆ ಚೈನೀಸ್ ಸ್ಟೈಲ್ ಒಳಗೆ ವೆಜ್ ಫ್ರೈಡ್ ರೈಸ್ನ ಮನ್ಯಾಗ ಯಾವ ರೀತಿ ಮಾಡೋದು ಅಂತ ಹೇಳಿ ಈ ವಿಡಿಯೋ ಒಳಗೆ ನಾನು ತೋರಿಸೀನಿ. ಪೂರ್ತಿಯಾಗಿ ವಿಡಿಯೋನ ನೋಡ್ರಿ. ಹೊರಗಡೆದು ಸಿಗ್ತೈತಲ್ಲ ಅದೇ ಟೇಸ್ಟ್ ಬರ್ತೈತಿ. ಮನ್ಯಾಗ ನಾವು ವೆಜ್ ಫ್ರೈಡ್ ರೈಸ್ನ ಮಾಡ್ಕೋಬೋದು. ಇದನ್ನು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಏನೇನು ಬೇಕಂದ್ರೆ ಶುಂಠಿ, ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತು ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಬೀನ್ಸ್ ತೊಗೊಂಡೀನಿ. ಇದ್ರೆ ನಿಮ್ಮ ಮನ್ಯಾಗ ಹಸಿ ಬಟಾಣಿನ ತೊಗೋರಿ, ಅದು ಟೇಸ್ಟ್ ಚಲೋ ಅನ್ನಿಸ್ತೈತಿ. ಈಗ ಒಂದು ಬಾಳ್ಗಿಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಅಂದರೆ 2 ಟೇಬಲ್ ಸ್ಪೂನ್ ಇಲ್ಲ 3 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಆಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೋಬೇಕು. ಇವನ್ನೆರಡೂ ಹಾಕಿ ಸ್ವಲ್ಪ ಕಂದ ಬಣ್ಣ ಬರೋ ಮಟ್ಟ ಇದನ್ನು ಹುರ್ಕೋಬೇಕು. ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡು ಆಮೇಲೆ ಇದಕ್ಕೆ ಸಣ್ಣದಾಗಿ ತೆಳ್ಳದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕೋಬೇಕು. ಅಂದರೆ ಉಳ್ಳಾಗಡ್ಡಿ ಉದ್ದುದ್ದಾಗೆ ಕಟ್ ಮಾಡ್ಕೊಂಡು ಹಾಕೋಬೇಕು. ಅಂದ್ರೆ ತಿನ್ನೋವಾಗ ಚಲೋ ಅನ್ನಿಸ್ತೈತಿ. ಆಮೇಲೆ ಹಸಿ ಬಟಾಣಿ ನಾನು ಏನೇನು ಕಟ್ ಮಾಡ್ಕೊಂಡಿದ್ದೆಲ್ಲ ಎಲ್ಲನೂ ಹಾಕೋಬೇಕು. ಆಮೇಲೆ ಬೀನ್ಸ್, ಕ್ಯಾರೆಟ್ ಮತ್ತು ಇದಕ್ಕೆ ನಾನು ಕ್ಯಾಪ್ಸಿಕಮ್ನು ಹಾಕ್ಕೊಂಡೇನಿ. ಬೇಕಂದ್ರೆ ಇದಕ್ಕೆ ಕ್ಯಾಬೇಜನ್ನು ಹಾಕೋಬೋದು. ಕ್ಯಾಬೇಜ್ ಹಾಕಿದರೂ ಟೇಸ್ಟ್ ಚಲೋ ಬರ್ತೈತಿ. ನಮ್ಮ ಮನ್ಯಾಗ ಏನಿರ್ತೈತಲ್ಲ ಅದನ್ನು ಹಾಕಿ ನಾವು ಅಡುಗೆ ಮಾಡಿದರೆ ಚಲೋ ಆಗ್ತೈತಿ. ಎಲ್ಲನೂ ಹಾಕಿನ ಅಡುಗೆ ಮಾಡಬೇಕಂತೇನಿಲ್ಲ. ಇದನ್ನು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಯಾವ ಥರ ಹುರಿಬೇಕಂದ್ರೆ ವೆಜಿಟೇಬಲ್ಸ್ ಎಲ್ಲ ಸಾಫ್ಟ್ ಆಗಿರಬಾರ್ದು. ಒಂದು 50% ಹುರ್ಕೊಂಡ್ರೆ ಸಾಕು. ಅದನ್ನು ಹುರ್ಕೊಂಡ್ಮೇಲೆ ನಾನು ಮುಂಚೆನೇ ಅನ್ನ ಮಾಡಿ ಇಟ್ಕೊಂಡಿದ್ದೆ. ನಾನು ಕುಕ್ಕರ್ ಒಳಗೆ ಅನ್ನ ಮಾಡ್ಕೊಂಡೇನಿ. ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅನ್ನ ಮಾಡ್ಕೊಂಡ್ರೆ ಉದ್ರುದ್ರಾಗಿ ಬರ್ತೈತಿ. ಸ್ವಲ್ಪ ಆರಿಡ್ಬೇಕು ಅನ್ನನ. ಬಿಸಿದ ಹಾಕ್ಕೊಂಡ್ರೆ ಎಲ್ಲ ಮುದ್ದೆ ಥರ ಆಗಿಬಿಡ್ತೈತೆ ಅನ್ನ. ಅದಕ್ಕೆ ನಾವು ಸ್ವಲ್ಪ ಹೊತ್ತು ಆರಿಸ್ಕೊಂಡು ಅನ್ನನ ಆಮೇಲೆ ಹಾಕ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪುಡಿ, ಆಮೇಲೆ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್, 1 ಟೇಬಲ್ ಸ್ಪೂನಷ್ಟು ವೆನೆಗರ್ನ ಹಾಕ್ಕೊಂಡು ಗ್ಯಾಸ್ ಜೋರಾಗೆ ಇಟ್ಕೊಂಡು ಈ ಥರ ನಾವು ಸ್ವಲ್ಪ ಕೈ ಬಿಡಲಾರ್ದಂಗೆ ಹಂಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ನೋಡ್ಬೋದಿಲ್ಲೇ ಕಲರ್ನು ಹೊರಗಡೆ ಸಿಗ್ತದಲ್ಲ ಅದೇ ಥರನ ಬಂದೈತಿ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿದರೆ ಮುಗೀತು. ವೆಜ್ ಫ್ರೈಡ್ ರೈಸ್ ರೆಡಿ ಆಗ್ತೈತಿ. ಇದನ್ನು ನಾವು ಲಂಚ್ ಬಾಕ್ಸ್ಗೂ ಹಾಕಿ ಕಳಿಸ್ಬೋದು. ಲಂಚ್ಗೆ ಮತ್ತು ಡಿನ್ನರ್ಗೆ ಹೇಳಿ ಮಾಡಿಸ್ದಂಗೆ ಇರ್ತೈತಿ ವೆಜ್ ಫ್ರೈಡ್ ರೈಸ್. ಇಲ್ಲ ಸಂಜೆಗೆ ಏನಾರು ತಿನ್ಬೇಕನ್ಸಿದ್ರೆ ವೆಜ್ ಫ್ರೈಡ್ ರೈಸ್ ಮಾಡ್ಕೊಂಡು ತಿನ್ನಿರಿ. ಇಲ್ಲ ನೆನ್ನೆದು ಅನ್ನ ಉಳ್ದಿತ್ತಂದ್ರೆ ಬೆಳಿಗ್ಗೆನೂ ವೆಜ್ ಫ್ರೈಡ್ ರೈಸ್ ಮಾಡ್ಕೊಂಡು ತಿನ್ಬೋದು. ಮಸ್ತಾಗಿರ್ತೈತಿ. ಒಮ್ಮೆ ಆದರೂ ನೀವು ವೆಜ್ ಫ್ರೈಡ್ ರೈಸ್ನ ನಾ ಹೇಳಿದ ರೀತಿ ಒಳಗೆ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಭಾಳ ಮಸ್ತ್ ಆಕೈತಿ. ಇನ್ನೂ ಇಂಥವ ಹೊಸ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವೀಡಿಯೋನ ನೋಡಿರಿ. ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.